ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಭರತ್ ಅವರು ನಮ್ಮ ಒಂದು ಎಲ್ಲ ಕರ್ನಾಟಕದ ಜನತೆಯನ್ನು ಸಾರಿಯನ್ನು ಕೇಳಿದ್ದಾರೆ. ಹಾಗೆ ಅದ್ರ ಜೊತೆಗೆ ಕೋಚ್ ಆದಂಥ ರಜತ್ ಸಿಂಗ್ ಅವರು ಕಡೆಯೂ ಕೂಡ ಒಂದು ಸಾರಿಯನ್ನು ಕೇಳಿದ್ದಾರೆ. ತಪ್ಪಾಯಿತು ಅಂತ ಹೇಳಿದ್ದಾರೆ, ಮುಂದಿನ ಸಲ ಅಂತ ಹೇಳಿದ್ದಾರೆ. ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಅನ್ನೋದನ್ನು ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಕೊಡಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಹಾಗಾದರೆ ಬನ್ನಿ ಪ್ಲಸ್ ತಡ ಮಾಡೋದಕ್ಕೆ ಡೈರೆಕ್ಟಾಗಿ ಟಾಪಿಕ್ಗೆ ಹೋಗೋಣ. ಬೆಂಗಳೂರು ಬುಲ್ಸ್ ತಂಡ ಒಂದು ಪ್ಲೇ ಆಫಿಂದ ಹೊರಗೆ ಬಂದ ತಕ್ಷಣ ಬೆಂಗಳೂರು ಬುಲ್ಸ್ ಕೋಚ್ಗೆ ಭರತ್ ಅವರು ತಪ್ಪಾಯಿತು ಸರ್, ನಾವು ಒಂದು ಪ್ಲೇ ಆಫ್ಗೆ ಹೋಗೋದು ಒಂದು ಸ್ವಲ್ಪದರಲ್ಲಿ ಮಿಸ್ ಆಯಿತು ಅಂತ ಕ್ಷಮೆಯನ್ನು ಕೇಳಿದ್ದಾರೆ. ಯಾಕಪ್ಪ ಅಂತಂದರೆ ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡಿದಾಗ ಒಂದು ಪ್ಲೇ ಆಫ್ಗೆ ಹೋಗದೇ ಇರಿದ್ರೆ ಒಂದು ಟೈಪು ಆಗುತ್ತೆ ಅವರಿಗೆ. ಯಾಕಪ್ಪ ಅಂತಂದರೆ ಎಲ್ಲ ಆಟಗಾರರು ಒಂದು ಒಳ್ಳೆಯ ಪರಿಶ್ರಮದಿಂದ ಆಡಿರ್ತಾರೆ, ಆದರೆ ಒಂದು ಫಲ ಸಿಗದೇ ಇದ್ರೇ ಒಂದು ಟೈಪ್ ಆಗುತ್ತೆ. ಹಾಗೆ ಅದರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಭರತ್ ಅವರು ತುಂಬಾ ಒಂದು ಪ್ರಾಮಾಣಿಕವಾಗಿ ಆಟವನ್ನು ಆಡಿದರೂ ಕೂಡ ಒಂದು ಪ್ಲೇ ಆಫ್ಗೆ ಹೋಗೋದೇ ಕಾರಣಕ್ಕಾಗಿ ಹಾಗೆ ಒಂದು ಉಳಿದ ಆಟಗಾರರಿಗೆ ಪ್ರಾಮಿಸ್ ಮಾಡಿದಾಗ, ಹಾಗೆ ಅಂದರೆ ಇಡೀ ಒಂದು ಕರ್ನಾಟಕದ ಅಭಿಮಾನಿಗಳಿಗೆ ಪ್ರಾಮಿಸ್ ಮಾಡಿದ ಹಾಗೆ ಪ್ಲೇ ಆಫ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಆದರೆ ಪ್ಲೇ ಆಫ್ಗೆ ಕರ್ಕೊಂಡು ಹೋಗೋದಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಬೆಂಗಳೂರು ಬುಲ್ಸ್ ಕೋಚ್ಗೆ ಹಾಗೆ ಉಳಿದ ಎಲ್ಲ ಕರ್ನಾಟಕದ ಅಭಿಮಾನಿಗಳಿಗೆ ಒಂದು ಭರತ್ ಅವರು ಸಾರಿ ಅಂತ ಕೇಳಿದ್ದಾರೆ. ಯಾಕಪ್ಪ ಅಂತಂದರೆ ಒಂದು ಅವರು ಕೊಟ್ಟುವಂಥ ಮಾತನ್ನು ಅವರು ಆಗದೇ ಇದ್ದ ಕಾರಣಕ್ಕಾಗಿ ಭರತ್ ಅವರು ಒಂದು ಸಾರಿ ಅಂತ ಕೇಳಿದ್ದಾರೆ. ಹಾಗೆ ಅದರ ಜೊತೆಗೆ ಇದೇ ರೀತಿಯ ಪ್ರೊ ಕಬಡ್ಡಿಗಳ ನ್ಯೂ ಅಪ್ಡೇಟ್ಗಳಿಗೆ ಯಾರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಭರತ್ ಅವರು ಇನ್ನೊಂದು ಮಾತನ್ನು ಹೇಳಿದ್ದಾರೆ, ಮುಂದಿನ ಸಲ ಒಂದು ಪ್ರೊ ಕಬಡ್ಡಿಗೇನು ಕೂಡ ನಾನು ಬೆಂಗಳೂರು ಬುಲ್ಸ್ ತಂಡಕ್ಕೆ ಆಡೋದು ಅಂತ ಒಂದು ಮಾತನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಬಗ್ಗೆ ತಮಗೇನು ಇಷ್ಟ ಅನ್ನೋದನ್ನು ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರೆದುಕೋಬೇಡಿ.